ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಿಸಿದಂತೆ ಯಾರೆಲ್ಲ ತಯಾರಿ ನಡೆಸಾಕತ್ತೆ ನೋಡ್ರಿ, ಕಮೆಂಟ್ ಮೂಲಕ ಜೈನ್ ಅಂತ ಹಾಕ್ರಿ. ಯಾರ ಕಮೆಂಟ್ ಗೆ ಹೆಚ್ಚಿನ ಲೈಕ್ ಬಂದಿರ್ತ ನೋಡ್ರಿ ಅವರಿಗೆ ನಾವು ಒಂದು ಗಿವ್ ಅವೇ ಅನ್ನ ಕೊಡಬೇಕಂತ ಮಾಡಿ, ಒಂದು ಬುಕ್ಸ್ ಅನ್ನ ಗಿಫ್ಟ್ ಕೊಡಬೇಕಂತ ಮಾಡಿರಿ. ಆದಷ್ಟು ಎಲ್ಲರೂ ಕೂಡ ಜೈನ್ ಅಂತ ಹಾಕಿ ವಿಡಿಯೋನ ಗಿವ್ ಅವೇ ಪಡೆದುಕೊಳ್ಳೋರು ಕಡ್ಡಾಯವಾಗಿ 2 ಜನಕ್ಕೆ ನೀವು ಇದನ್ನ ವಿಡಿಯೋನ ಶೇರ್ ಮಾಡಿರ್ಬೇಕ್ರಿ. ಆತ್ಮೀಯ ಸ್ನೇಹಿತರೆ, ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಸಂಬಂಧಿಸಿದಂತೆ ಅಫಿಷಿಯಲ್ ಆಗಿ ಒಂದು ಮಾಹಿತಿ ಕೂಡ ಬಂದಿರ್ತದ. ಇದೇ ತಿಂಗಳು ಅಂದ್ರೆ ಮಾರ್ಚ್ 27ರ ನಂತರ ಹೊಸ ನೇಮಕಾತಿ ಆಗಲಿದೆ. 8,000 ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ರೀ. ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿದೆ. ವಿಡಿಯೋನ ಸ್ಕಿಪ್ ಮಾಡಿ ಕೊನೆಯವರೆಗೆ ನೋಡಿ. ನೀವೇನಾದ್ರೂ ಪೊಲೀಸ್ ಪಿಸಿ PSI SDFT ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿನ ಮಾಡ್ತಾರೆ, ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಅಲ್ಲಿರುವ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ PC ಮತ್ತು PSI 60 ಸೆಟ್ ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ಕಳಿಸಲಾಗ್ತದೆ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾಯ್ತು ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದ್ರಿ. ಇದರ ನೋಟ್ಸಿನ ಬೆಲೆ ಬಂದು ಮೊದಲಿಗೆ 999 ಈಗ ನೇಮಕಾತಿ ಆಗೋ ಕಾರಣಕ್ಕೆ ಕೇವಲ 200 ರೂಪಾಯಿಗಾಗಿ ಈ ನೋಟ್ಸ್ ಅನ್ನ ನೀಡಲಾಗ್ತದೆ. ಲಿಮಿಟೆಡ್ ಆಫರ್ ಇರ್ತದೆ. ಇಂಟ್ರೆಸ್ಟ್ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು. ಸಿಲೆಬಸ್ ಅಲ್ಲಿರುವ ಕಂಪ್ಲೀಟ್ ನೋಟ್ಸ್ ಇರ್ತಾವ್ರಿ. ಸ್ನೇಹಿತರೆ, ಇದ್ರ ಜೊತೆಗೆ ನಿಮಗೆ 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರ ಪೊಲೀಸ್ ಸಿಲೆಬಸ್ ನೋಟ್ಸ್ ಪ್ಲಸ್ ಶಾರ್ಟ್ ನೋಟ್ಸ್ ಎರಡೂ ಸೇರಿ 350 ಆಗೈತ್ರಿ. ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ್ದು ಏನಾದ್ರು ಸ್ಕ್ರೀನ್ ಶಾಟ್ ಕಳಿಸಿರ ಅಂದ್ರೆ ಕೇವಲ ನಿಮಗೆ 250 ರೂಪಾಯಿಗಾಗಿ ಪೊಲೀಸ್ ಸಿಲೆಬಸ್ ನೋಟ್ಸ್ ಪ್ಲಸ್ 6 to 10th ನೋಟ್ಸ್ ಕೂಡ ಎರಡು ಕೂಡ ಸೇರಿಸಿ 250 ರೂಪಾಯಿಗ PDF ಅನ್ನ ಕಳಿಸ್ತದ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಂದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಸ್ನೇಹಿತರೆ, ನೀವೇನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್ PC PSI SDA FDA ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸಿದ್ರೆ ಈ ನೋಟ್ಸ್ ತುಂಬಾ ಉಪಯುಕ್ತ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಂದ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಯಾರು ಕೂಡ ಕಾಲನ್ನ ಮಾಡಕ್ ಹೋಗ್ಬೇಡ್ರಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿರಿ, ಸಂಪೂರ್ಣ ಮಾಹಿತಿನ ತಿಳಿಸಿಕೊಡಲಾಗುವುದು. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಏನದು ಮಾಹಿತಿ ಅಂತ ನೋಡೋದಾದ್ರೆ, ಸ್ನೇಹಿತರೆ ನ್ಯೂಸ್ ಅಲ್ಲಿ ಬಂದಿದ್ದನ್ನ ಸ್ವಲ್ಪ ಏನಾದ್ರು ಫೇಕ್ ಅನ್ಬೋದು, ವ್ಯೂಸ್ಗೋಸ್ಕರ ಮಾಡಿರ ಅಂತ ಅನ್ಬೋದು. ಬಟ್ ಇದೇನು ನ್ಯೂಸ್ ಪೇಪರ್ ಅಲ್ಲಿ ಬಂದಿರ್ತದಲ್ಲ ಕಟ್ಟಿಂಗ್ಸ್, ಇದು 100% ಜೆನ್ಯೂನ್ ಇರುತ್ತೆ. ಹಾಗಿದ್ರೆ ಏನದು ಪೊಲೀಸ್ ಕಾನ್ಸ್ಟೇಬಲ್ ಗೆ ಸಂಬಂಧಿಸಿದಂತೆ ಅಪ್ಡೇಟ್ ಅಂತ ನೋಡೋದಾದ್ರೆ, ಪೊಲೀಸ್ ಕಾನ್ಸ್ಟೇಬಲ್ ನೇಮಕ ಅಥವಾ ಪೊಲೀಸ್ ನೇಮಕ ಪ್ರಕ್ರಿಯೆ ಎಲ್ಲಿಗೆ ಬಂತು ಅದಕ್ಕೆ ಕೇಳಿದ್ರಿ. ಇದು ಪ್ರಶ್ನೆಯವರು ಕ್ವಶನ್ ಅನ್ನ ಕೇಳಿದ್ರೆ ಅದಕ್ಕೆ ಡಾಕ್ಟರ್ G ಪರಮೇಶ್ವರ್ ಸರ್ ಅಥವಾ ಗೃಹ ಸಚಿವರು ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ 545 ಸಬ್ ಇನ್ಸ್ಪೆಕ್ಟರ್ ನೇಮಕ ಹಗರಣ ಆಯಿತು. ನಾವು ಬಂದ ಕೂಡಲೇ ಪ್ರಕ್ರಿಯೆ ನಡೆಸಿ 6 ರಿಂದ 7 ತಿಂಗಳಲ್ಲಿ ಆದೇಶ ಕೊಡಲಾಯಿತು. ಈಗಾಗಲೇ ಠಾಣೆಗಳಿಗೆ ನಿಯೋಜನೆ ಮಾಡಲಾಗಿದೆ. 2 ಹುದ್ದೆ ನೇಮಕಕ್ಕೆ ಪರೀಕ್ಷೆ ಆಗಿದ್ದು ತರಬೇತಿ ಅಂದ್ರೆ ಈಗ ಆಲ್ರೆಡಿ ಎಕ್ಸಾಮ್ ನಡೆದು ಇದಕ್ಕೆ ಸಂಬಂಧಿಸಿದಂತೆ ಏನಿದೆಲ್ಲ ಅಭ್ಯರ್ಥಿಗಳು ಈಗ ಆಲ್ರೆಡಿ ಪೊಲೀಸ್ 402 PSI ಗೆ ಸಂಬಂಧಿಸಿದಂತೆ ತರಬೇತಿ ಕೂಡ ಪ್ರಾರಂಭದಲ್ಲಿ ಐತ್ರಿ. 3 ತಿಂಗಳಲ್ಲಿ ಅವರು ಕೂಡ ಲಭ್ಯ ಆಗ್ತಾರ, ಅಂದ್ರೆ ಠಾಣೆಗಳಿಗೆ ಬರ್ತಾರ, ಅಂದ್ರೆ ಟ್ರೈನಿಂಗ್ ಮುಗಿಸ್ಕೊಂಡು ಬರ್ತಾರ. 600 ಸಬ್ ಇನ್ಸ್ಪೆಕ್ಟರ್ ನೇಮಕ್ಕೆ ಪ್ರಸ್ತಾವನೆ ಸಿದ್ಧ, ಅಂದ್ರೆ 600 PSI ನೇಮಕಾತಿ ಮಾಡಲು ಎಲ್ಲ ಕೂಡ ರೆಡಿ ಐತಿ ಅಂತ ಹೇಳಿದಾರ. ಅದೇ ರೀತಿ 17,000 ಕಾನ್ಸ್ಟೇಬಲ್ ಹುದ್ದೆ ಖಾಲಿ ಇದ್ದು 8,000 ಹುದ್ದೆ ಭರ್ತಿಗೆ ಒಪ್ಪಿಗೆ ಸಿಕ್ಕಿದೆ. ಅಂದ್ರೆ 8,000 ಅದರಲ್ಲಿ ಯಾವ್ಯಾವಪ್ಪ ಅಂದ್ರೆ 2,032 KSRP ಆಗಿರ್ಬೋದು, 4,000 ಸಿವಿಲ್ ಕಾನ್ಸ್ಟೇಬಲ್, 1,650 CRDR ಮತ್ತು 600 ಹೆಚ್ಚ ಕಡಿಮೆ 600 ಹುದ್ದೆಗಳು ಏನಿದೆಯಲ್ಲ ನಿಮ್ದು KSISF ಹುದ್ದೆಗಳು ಇದೇ ತಿಂಗಳ ಅಂತ್ಯಕ್ಕೆ ಪ್ರಕ್ರಿಯೆ ನಡೆಯಲಿದೆ. ಅಂದ್ರೆ ಇದೇ ತಿಂಗಳ ಅಂತ್ಯಕ್ಕೆ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಲಿದೆ ಅಂತೇಳಿ ಅವರು ಅಪ್ಡೇಟ್ ಅನ್ನು ನೀಡ್ಯಾರ. ಅದ್ರ ಜೊತೆಗೆ ಇದೇ ವರ್ಷ ಕೊನೆಯ ಒಳಗೆ ಮತ್ತಷ್ಟು ನೇಮಕ ಪ್ರಕ್ರಿಯೆ ಚಾಲನೆ ಸಿಗಬಹುದು ಅಂತ ಕೂಡ ತಿಳಿಸಿದ್ದಾರೆ. ಯಾಕಂದ್ರೆ 17,000 ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಆಗೋದೈತೆ ಅಂತ ಹೇಳ್ಯಾರ. ಅದ್ರಾಗ 8,000 ತುಂಬಿದ್ರೆ ಇನ್ನು ಉಳಿದಿದ್ದು ಹುದ್ದೆಗಳು ಕೂಡ ಖಾಲಿ ಇರ್ತಾವ. ಅವನು ಕೂಡ ಹಂತ ಹಂತವಾಗಿ ಕೂಡ ಅವರು ಇದೇ ವರ್ಷದಲ್ಲಿ ತುಂಬಿಕೊಳ್ಳುವ ಸಾಧ್ಯತೆ ಇದೆ ಅಂತೇಳಿ ಅಫಿಷಿಯಲ್ ಆಗಿ ಗೃಹ ಸಚಿವರಿಂದ ನೀಡಿದ ಮಾಹಿತಿ ಆಗಿರ್ತದ. ನೋಡಿದ್ರಲ್ಲ ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಇದೇ ತಿಂಗಳು ಅಂದ್ರೆ ಮಾರ್ಚ್ 27ಕ್ಕ ಸಚಿವ ಸಂಪುಟ ಐತಿ. ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಬಂದ ತಕ್ಷಣದಿಂದ ನೇಮಕಾತಿಗೆ ಸಂಬಂಧಿಸಿದಂತೆ ಅರ್ಜಿ ಪ್ರಾರಂಭ ಆಗುತ್ತೆ. ಒಂದು ವೇಳೆ ಏನಾದ್ರೂ ಇದಕ್ಕೆ ಸಂಬಂಧಿಸಿದಂತೆ ಅರ್ಜಿ ಪ್ರಾರಂಭ ಆಗಲಿಲ್ಲ ಅಂದ್ರೆ ಬೃಹತ್ ಮಟ್ಟದಲ್ಲಿ ಮತ್ತೆ ಹೋರಾಟ ಮಾಡ್ತಾರೆ. ಅದಕ್ಕಾಗಿ ಅವರಿಗೆ ಆಲ್ರೆಡಿ ಒಂದು ಕೋರ್ಟ್ ನಲ್ಲಿ ಖಾಲಿದ ವಿವಿಧ ಹುದ್ದೆಗಳದ ನೇಮಕಾತಿಯನ್ನ ಮಾಡ್ಕೊಂಡಾರ. ಇನ್ನ 1/1 ನೇಮಕಾತಿ ಆಗುತ್ತೆ. 100% ಈ ಸಾರಿ ಮಾರ್ಚ್ ಕೊನೆಯ ಅಥವಾ ಮಾರ್ಚ್ 28ರ ನಂತರ ಅಥವಾ ಏಪ್ರಿಲ್ ಮೊದಲನೇ ವಾರದಲ್ಲಿ 100% ನೇಮಕಾತಿ ಆಗುತ್ತಾ. ಯಾರೇನು ಸರಿಯಾಗಿ ಸ್ಟಡಿಯನ್ನ ಮಾಡಕತ್ತಿಲ್ಲ, ನಿಮ್ಮ ಸ್ಟಡಿಯನ್ನ ಚುರುಕುಗೊಳಿಸಿ. ನೀವೇನಾದ್ರೂ ಫಸ್ಟ್ ಟೈಮ್ ಈಗ ಸ್ಟಡಿಯನ್ನ ಮಾಡ್ತಿದ್ರಪ್ಪ ಅಂದ್ರೆ ಮೊದಲಿಗೆ 6 to 10th ನೋಟ್ಸ್ ಅನ್ನ ಓದಿ, ಆಮೇಲೆ ಸಿಲೆಬಸ್ ನೋಟ್ಸ್ ಅನ್ನ ಓದ್ರಿ. ನಿಮಗೇನಾದ್ರೂ ಪೊಲೀಸ್ ಸಿಲೆಬಸ್ ನೋಟ್ಸ್ ಪ್ಲಸ್ 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಬೇಕಾಗಿತ್ತು ಅಂದ್ರೆ 95
38151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕ್ರಿ. ಕಂಪ್ಲೀಟ್ ಮಾಹಿತಿಯನ್ನ ಶೇರ್ ಮಾಡ್ತಾರ. ಇನ್ನ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ರಿ ವಯೋಮಿತಿ ಸಡಿಲಿಕೆ ಸುದ್ದಿ ಎಲ್ಲಿಗೆ ಬತ್ತು, ವಯೋಮಿತಿ ಸಡಿಲಿಕೆ ಎಷ್ಟು ವರ್ಷ ನೀಡ್ತಾರಂತ ನೋಡೋದಾದ್ರೆ ಸ್ನೇಹಿತರೆ, ವಯೋಮಿತಿ ಸಡಿಲಿಕೆ ನೋಡ್ರಿ, ಈಗ ಒಟ್ಟಾರೆಯಾಗಿ 5 ವರ್ಷ, ಮೊದಲಿಗೆ 3 ವರ್ಷ ಕೊಟ್ಟಿದ್ರು ಹೋರಾಟ ಮಾಡಂತೆ, ಮತ್ತೆ 5 ವರ್ಷ ಮಾಡ್ರ. ಒಟ್ಟಾರೆಯಾಗಿ ಯಾವುದೇ ಒಂದು ನೇಮಕಾತಿ ಅಂತ ಕರ್ನಾಟಕದಲ್ಲಿ ಪೊಲೀಸ್ ಇರ್ಲಿ, SD ಇರ್ಲಿ, FD ವಿವಿಧ ಹುದ್ದೆಗಳಲ್ಲಿ ಯಾವುದೇ ಒಂದು ನೇಮಕಾತಿ ಆಯ್ತಪ್ಪ ಅಂದ್ರ ಒಂದು ಬಾರಿಗೆ ಮಾತ್ರ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡ್ತೀವಿ ಅಂತೇಳಿ ಅಫಿಷಿಯಲ್ ಆಗಿ ಕೂಡ ಮಾಹಿತಿ ಕೂಡ ಬಂದಿರ್ತದ. ಹಾಗಿದ್ರೆ ಸ್ನೇಹಿತರೆ, ಈಗ ಆಲ್ರೆಡಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, OBC ಅಭ್ಯರ್ಥಿಗಳಿಗೆ ಇಲ್ಲಿ ನೋಡ್ರಿ 27 ವರ್ಷ ಐತ್ರಿ. ಫ್ರೆಶರ್ಸ್ ಹೇಳಾಕತ್ತಿದ್ರಿ 27 ವರ್ಷ ಅರ್ಜಿ ಗರಿಷ್ಠ ವಯಸ್ಸು ಐತ್ರಿ. ಇನ್ನ ಅದೇ ರೀತಿ ಇತರೆ ವರ್ಗಕ್ಕೆ 25 ವರ್ಷ ಅದ. ಮೊದಲಿಂದ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಸಿವಿಲ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ರೀ 2022ರಲ್ಲಿ ಆಗಿದ್ರಿ. ಅದನ್ನ ತೆಗೆದುಕೊಂಡು ನಿಮಗೆ ಹೇಳಾಕತ್ತೀವ್ರಿ. ಹಾಗಿದ್ರೆ 5 ವರ್ಷ ಅಂದ್ರೆ ಎಲ್ಲಿಗೂ ಅವರಿಗೆ ಆಗತ್ತಾ? 27 + 5 32 ಆಯ್ತ್ರಿ. ಇದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ ಆಯ್ತು. ಇನ್ನು ಇತರ ವರ್ಗಕ್ಕ 25 + 5 = 30 ವರ್ಷ. ಇದೇನಿದೆಯಲ್ಲ ನಿಮ್ದು ಇತರೆ ಅಭ್ಯರ್ಥಿಗಳಿಗೆ ವಯೋಮಿತಿ ಆಯ್ತ್ರಿ. ಹಾಗಿದ್ರೆ ವಯೋಮಿತಿ ಎಲ್ಲಿಂದ ಎಲ್ಲಿಗೆ ಹಿಡಿತಾರೆ ಸ್ನೇಹಿತರಿಂದ? ನೇಮಕಾತಿ ಏನಾಗಿರುತ್ತಲ್ಲ ಆ ನೇಮಕಾತಿ ಆದಕ್ಕೆ ಕನಿಷ್ಠ ವಯಸ್ಸು 18 ಒಂದು ದಿನಾಂಕ ಕೊಂಡಿರ್ತಾರ, ಆ ದಿನಾಂಕ ಆಗಿರ್ಬೇಕು. ಇನ್ನ ಗರಿಷ್ಠ ವಯಸ್ಸು ಕೂಡ ಆ ದಿನಾಂಕಕ್ಕೆ ನಿಮ್ದು 32 ವರ್ಷ ದಾಟಿರಬಾರದು ಅಂತ ಕೂಡ ಇರುತ್ತೆ. ಅದೇ ರೀತಿ PSI ಅಭ್ಯರ್ಥಿಗಳಿಗೂ ಕೂಡ 5 ವರ್ಷ ರಿಲ್ಯಾಕ್ಸೇಷನ್ ಐತಿ. ಗರಿಷ್ಠ ವಯಸ್ಸಿನಿಂದ 5 ವರ್ಷ. SD FD ಎಲ್ಲಾ ಹುದ್ದೆಗಳಿಗೂ ಕೂಡ ನಿಮ್ದು ಗರಿಷ್ಠ ವಯಸ್ಸಿನಿಂದ +5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರ್ಲಿ. ಇದು ಯಾವುದೇ ಒಂದು ಕೆಟಗರಿ ಇರಲಿ, ಯಾವುದೇ ಒಂದು ವರ್ಗ ಇರಲಿ, ಎಲ್ಲರಿಗೂ ಕೂಡ ಈ ವಯೋಮಿತಿ ಸಡಿಲಿಕೆ ಸಿಗ್ತದ್ರಿ. ಇದು ವಯೋಮಿತಿ ಸಡಿಲಿಕೆ ಕೂಡ ನಿಮ್ಗ ಎಷ್ಟು ವರ್ಷ ಸಿಗುತ್ತೆ ಅಂತೇಳಿ ಮಾಹಿತಿ ಸಿಗ್ತರಿ. ಇದನ್ನು ಹೊರತುಪಡಿಸಿ ಏನಾದ್ರ ಡೌಟ್ಗಳು ಇದ್ರ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸ್ನೇಹಿತರೆ, ನೀವೇನಾದ್ರೂ ಪೊಲೀಸ್ ಪ್ರಿಪರೇಷನ್ ಮಾಡಾಕತ್ತೀರ, ಪೊಲೀಸ್ ಕಾನ್ಸ್ಟೇಬಲ್, PC, PSI, SD FD ಇನ್ಯಾವುದೇ ಪರೀಕ್ಷೆಗರಿ ಪೊಲೀಸ್ ಇರಲಿ ಮತ್ತೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಯಾವುದೇ ಒಂದು ನೇಮಕಾತಿಗೆ ಸಂಬಂಧಿಸಿದ ಸ್ಟಡಿನ ಮಾಡ್ತಾರ, ನಿಮಗೇನಾದ್ರೂ ನೋಟ್ಸ್ ಬೇಕಾಗಿತ್ತಪ್ಪ ಅಂದ್ರೆ 9538151535 ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.